ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ವಾಸಿಸುವನೇ ಮನೆಯ ಒಡೆಯ ಯೋಜನೆಗೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಉಳುವವನೇ ಭೂಮಿಯ ಒಡೆಯ ಎಂಬ ತತ್ವದಂತೆ ಸರ್ಕಾರದ ಜಾಗದಲ್ಲಿ ವರ್ಷಗಳ ಕಾಲ ವಾಸಿಸ್ತಾ ಇದ್ದ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವ ಮೂಲಕ 6ನೇ ಗ್ಯಾರಂಟಿ ಎಂಬ ಹೆಗ್ಗಳಿಕೆಗೆ ಈ ಯೋಜನೆ ಪಾತ್ರವಾಗಿದೆ. ರಾಜ್ಯದೆಲ್ಲೆಡೆ ಸಾವಿರಾರು ಲಕ್ಷಾಂತರ ಜನ ಸುಮಾರು 20 ವರ್ಷಗಳಿಂದ ಯಾವುದೇ ಅಧಿಕೃತ ದಾಖಲೆಗಳು ಇಲ್ಲದೆ ಸರ್ಕಾರದ ಜಾಗದಲ್ಲಿ ಮನೆ ನಿರ್ಮಿಸಿ ವಾಸ ಮಾಡ್ತಾ ಇದ್ರು. ಯಾವಾಗಲಾದರೂ ಜಾಗ ಖಾಲಿ ಮಾಡಿಸುವ ಪರಿಸ್ಥಿತಿ ಎದುರಾಗಬಹುದು ಎಂಬ ಭಯದಲ್ಲೇ ಜೀವನ ಸಾಗಿಸ್ತಾ ಇದ್ದವರಿಗೆ ಇದೀಗ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ. ವಾಸಿಸುವವನೇ ಮನೆಯ ಒಡೆಯ ಎಂಬ ಯೋಜನೆ ಜಾರಿಗೊಳಿಸುವ ಮೂಲಕ ಅವರಿಗೆ ಕಾನೂನುಬದ್ಧ ಹಕ್ಕುಪತ್ರ ನೀಡಲಾಗ್ತಾ ಇದೆ. ಇದಕ್ಕೂ ಸಂಬಂಧಪಟ್ಟಂತೆ ಇಂದು ಹಾವೇರಿ ಜಿಲ್ಲೆಯಲ್ಲಿ ಹಕ್ಕುಪತ್ರ ವಿತರಣಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಲವು ಫಲಾನುಭವಿಗಳಿಗೆ ಅಧಿಕೃತ ದಾಖಲೆಗಳನ್ನು ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಗ್ಗಾಂವ್ ತಾಲೂಕಿನ ತಡಸ ಗ್ರಾಮದ ಫಲಾನುಭವಿಗಳು, ವರ್ಷಗಳ ಕಾಲ ಆತಂಕದಲ್ಲಿ ಬದುಕ್ತಾ ಇದ್ದ ನಮಗೆ ಈಗ ಶಾಶ್ವತ ಭದ್ರತೆ ಸಿಕ್ಕಿದೆ. ನಮ್ಮ ಜೀವನಕ್ಕೆ ಹೊಸ ಭರವಸೆ ದೊರೆತಿದೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಅವತ್ತು ಇಂದಿರಾ ಗಾಂಧಿ ಅವರು ಉಳುವವನೇ ಭೂಮಿ ಒಡೆಯ, ಇವತ್ತು ವಾಸಿಸುವ ಮನೆಯ ಒಡೆಯ ಅಂತ ಯೋಜನೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇದ್ರ ಬಗ್ಗೆ ಏನು ಹೇಳೋದು ಅಂತ ಹೇಳಿದ್ರೆ, ಸುಮಾರು ನಾವು 20-25 ವರ್ಷ ಕಾಲಲಿಂತ್ರ ನಾವು ಪ್ಲಾನ್ ತರಿಸಿದ ವ್ಯಕ್ತಿ ಒಳಗೆ ಒಂದು 100-150 ಮನೆಗಳು ಯಾವುದೂ ಅದಂತರವಾಗಿ ಯಾವುದೂ ಒಂದು ಹಕ್ಕುಪತ್ರ ಇಲ್ಲದು ನಾವು ಜೀವನ ಮಾಡಾಕ್ತಿದ್ವಿ. ಇವತ್ತು ನಾವು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನೈತಿ, ನಾವು 100-150 ಮನೆಗಳಿಗೆ ನಾವು ಇವತ್ತು ಹಕ್ಕುಪತ್ರ ಕೊಟ್ಟು ನಮ್ಗೆ ಭಾಳ ಖುಷಿ ಅನ್ನುವಂಥದ್ದು ಅವ್ರು ಇವತ್ತು ಮಾಡಿಕೊಟ್ಟಿದ್ದಾರೆ. ನಾವು ಕರ್ನಾಟಕ ಸರ್ಕಾರ ಏನೈತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ತುಂಬ ಹೃದಯವತ್ತಿಂದ ನಾವು ಧನ್ಯವಾದಗಳು ಹೇಳ್ತೀವಿ. ಇವರು ಕರ್ನಾಟಕ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಯಾವಾಗಲೂ ನಾವು ಅವ್ರದ್ದು ಉಪಕಾರ ಮರೆಯಂಗಿಲ್ಲ. ನಾವು ಇವತ್ತು ಅವರು ಹೆಂಗೆ ಅವರು ನಮ್ಗೆ ಮಾಡಿಕೊಟ್ಟಾರ ಅಂತ ಹೇಳಿದ್ರೆ ನಾವು ಯಾವುದೂ ಕಾಲಕ್ಕೆ ಮರಿಬಾರ್ದು ಅನ್ನಂಗೆ ನಮ್ಗೆ ಮಾಡಿಕೊಟ್ಟಾರ. ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಧನ್ಯವಾದಗಳು ಹೇಳುವಂಥದ್ದು ಅರ್ಪಿಸ್ತೀವಿ. ಎಷ್ಟು ಫಲಾನುಭವಿಗಳು ಸರ್? ನನಗೆ ಇದು ನಮ್ಮದು 5ನೇ ವಾರ್ಡದಲ್ಲಿ ಗೌಶಾನಗರ ಅಂತೇಳಿ ನಮ್ಗೆ 60 ಮನೆಗಳಿಗೆ ಪಟ್ಟ ಯಾವುದೂ ಇದ್ದಿದ್ದಿಲ್ಲ ಸರ್. ಎಷ್ಟು ವರ್ಷದಿಂದ? ಸುಮಾರು 20-25 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದರೂ ನಮ್ಗೆ ನಮ್ಗೆ ಏನು ಸಿಕ್ಕಿದ್ದಿಲ್ಲ. ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಾವು ಸ್ವತಂತ್ರ ಅನ್ನೋದು ತೋರಿಸಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ನೀವು ಸುಮಾರು 20 ವರ್ಷ ಒಳಗಿದ್ರೆ ಸರ್ಕಾರ ಯಾವಾಗ ನಿಮಗೆ ಬಿಡಿಸೋದು ಭಯದಾಗಿದ್ರಿ, ಇವತ್ತು ಒಂದು ಹಕ್ಕುಪತ್ರ ಕೊಡ್ತಾ ಇದ್ದಾರೆ ನಿಮ್ದ ಮನೆ ಅಂತೇಳಿ. ಸೊ ಏನು ಅನ್ನಿಸ್ತಾ ಇದೆ? ನಮ್ಗೆ ಖುಷಿ ಅನಿಸ್ತಾ ಇದ್ರಿ ಸರ್. ಖುಷಿ ಅನಿಸ್ತದ್ರಿ. 25 ವರ್ಷದಿಂದ ನಾವು ಅತಂತ್ರ ಇದ್ದೀವಿ ರೀ ಸರ್. ಆದ್ರೆ ಈಗ ನಮ್ಗೆ ಅವರು ಕರ್ನಾಟಕ ಸರ್ಕಾರದಿಂದ ನಮ್ಗೆ ಕೊಡ್ಸಾಕತ್ತಾರ, ನಮ್ಗೆ ಹಕ್ಕುಪತ್ರ ಕೊಡತ್ತಾರ. ಅದರಿಂದ ನಾವು ಭಾಳ ಖುಷಿಯಾಗಿದ್ದೀವಿ. ಎಷ್ಟು ಜನ ಇದ್ರು? ಎಷ್ಟು ಮಂದಿ ನಾವು 40 ಮಂದಿ ರೀ. 46 ಮಂದಿ ಇದ್ದಾರೆ. ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರಿ? 25 ವರ್ಷದಿಂದ ನಾವು ವಾಸ ಮಾಡ್ತಿದ್ದೇವೆ. ಸೊ ನೀವು 20 ವರ್ಷದಿಂದ ನೀವು ಫೈಟ್ ಮಾಡ್ತಾ ಇದ್ರ ನಮ್ಗೆ ಹಕ್ಕುಪತ್ರ ಬೇಕು. ಸೊ ಯಾವ ಸರ್ಕಾರ ಒಂದು ಅನುಕೂಲ ಮಾಡಿರುತ್ತೆ? ನಮ್ಗೆ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಡತ್ತಾರ. ಸೊ ಏನು ಹೇಳಬೇಕು ಅವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ. ಧನ್ಯವಾದ. ಈ ಯೋಜನೆ ಬಡ ಹಾಗೂ ನಿರ್ಗತಿಕ ಕುಟುಂಬಗಳಿಗೆ ಸ್ವಂತ ಮನೆಯ ಭದ್ರತೆಯನ್ನ ನೀಡುವ ಮೂಲಕ ಸಾಮಾಜಿಕ ನ್ಯಾಯದ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಅಂತ ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಭಾಕರ್ ಬೆಟ್ಟದೂರ, ಟಿವಿ 24 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.